ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬ್ಲಾಗಲ್ಲಿ ದಸರಾ ಹಬ್ಬದ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕಂಪ್ಲೀಟ್ ವಾಚ್ ಮಾಡಿ. ದಸರಾ ಹಬ್ಬವು ದುಷ್ಟಶಕ್ತಿಯ ವಿರುದ್ಧ ಸತ್ಯ, ಧರ್ಮ ಮತ್ತು ಒಳಿತಿನ ವಿಜಯವನ್ನು ಆಚರಿಸುವ ಹಬ್ಬವಾಗಿದೆ. ಈ ಹಬ್ಬದ ಎರಡು ಮುಖ್ಯ ಪೌರಾಣಿಕ ಆಧಾರಗಳೆಂದರೆ ದುರ್ಗೆಯಿಂದ ಮಹಿಷನ ಸಂಹಾರ ಮತ್ತು ರಾಮನಿಂದ ರಾವಣನ ವಧೆ. ದಸರಾ ವಿಜಯದಶಮಿ ಎಂದು ಕರೆಯಲ್ಪಡುತ್ತದೆ. ಇದು ನವರಾತ್ರಿಯ ಆಚರಣೆಯ ಕೊನೆಯ ದಿನದಂದು ಬರುತ್ತದೆ. ಇಲ್ಲಿ 9 ದಿನಗಳ ಕಾಲ ದುರ್ಗೆಯನ್ನು ಪೂಜಿಸಲಾಗುತ್ತದೆ. ಈ ಹಬ್ಬವು ವಿಜಯನಗರ ಸಾಮ್ರಾಜ್ಯದಿಂದ ಆರಂಭಗೊಂಡು ಮೈಸೂರು ಒಡೆಯರಿಂದ ನಾಡಹಬ್ಬವಾಗಿ ಬೆಳೆದು ಬಂದಿದ್ದು. ದಸರಾ ಹಬ್ಬದ ಮೂಲ ಮತ್ತು ಹಿನ್ನೆಲೆ. ಪೌರಾಣಿಕ ಮೂಲ. ದಸರಾ ಹಬ್ಬವು ದಶ, 10 ಮತ್ತು ಹರ, ಸೋಲು ಎಂಬುವ ಸಂಸ್ಕೃತ ಪದಗಳಿಂದ ಬಂದಿದೆ. ಇದು 10 ತಲೆಯ ರಾವಣನ 10 ತಲೆಗಳ ಸೋಲನ್ನು ಸೂಚಿಸುತ್ತದೆ. ದುರ್ಗಾ ಮತ್ತು ಮಹಿಷಾಸುರ. ದೇವತೆಗಳು ಮತ್ತು ಮಾನವರು ರಾಕ್ಷಸ ಮಹಿಷಾಸುರನ ಹಿಂಸೆಯಿಂದ ತೊಂದರೆಗೊಂಡಾಗ ದುರ್ಗಾದೇವಿಯು ಹುಟ್ಟಿ ಮಹಿಷಾಸುರನನ್ನು ಕೊಂದಳು. ಹಿಂದಿನ ಪುರಾಣ ಕಥೆ. ಶ್ರೀರಾಮನ ವಿಜಯ. ಮಹಾಕಾವ್ಯ ರಾಮಾಯಣದ ಪ್ರಕಾರ ಶ್ರೀರಾಮನು ತನ್ನ ಪತ್ನಿ ಸೀತೆಯನ್ನು ಅಪಹರಿಸಿದಾಗ ರಾವಣನನ್ನು ಈ ದಿನ ಕೊಂದನು. ನವೀಕರಣ ಮತ್ತು ನೈತಿಕ ಭದ್ರತೆ. ಇದು ವ್ಯಕ್ತಿಗಳ ತಮ್ಮ ಮೌಲ್ಯಗಳನ್ನು ಪುನರುಜ್ಜೀವನಗೊಳಿಸಲು ಮತ್ತು ಸದ್ಗುಣಗಳನ್ನು ಅಳವಡಿಸುವ ಒಂದು ಸಮಯ. ಸಾಮಾಜಿಕ ಸಾಮರಸ್ಯ. ದಸರಾವು ಜನರನ್ನು ಒಟ್ಟಿಗೆ ತರುತ್ತದೆ, ಪರಸ್ಪರ ಸಂಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ದೃಢ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುತ್ತದೆ. ಆಚರಣೆಗಳು. ಶಸ್ತ್ರಪೂಜೆ ಮತ್ತು ದುರ್ಗಾ ಪೂಜೆ. ಈ ದಿನವೊಂದು ಶಸ್ತ್ರಪೂಜೆ, ದುರ್ಗಾ ಪೂಜೆ, ಶ್ರೀರಾಮ ಪೂಜೆ ಮಾಡುವ ಸಂಪ್ರದಾಯವೂ ಇದೆ. ಜಂಬೂ ಸವಾರಿ. ದಸರಾ ಉತ್ಸವದ ಮುಖ್ಯ ಆಚರಣೆಯಾಗಿ ಅಂಬಾರಿ ಹೊತ್ತು ಆನೆಗಳ ಮೆರವಣಿಗೆ. ರಾಮನ ಲೀಲೆ. ಉತ್ತರ ಭಾರತದಲ್ಲಿ ರಾಮನ ಲೀಲೆ ಎಂಬ ನಾಟಕ ಪ್ರದರ್ಶನಗಳನ್ನು ನಡೆಸಲಾಗುತ್ತಿದೆ. ರಾವಣ ದಹನ. ರಾಮನ ವಿಜಯವನ್ನು ಸಂಕೇತಿಸಲು ರಾವಣ, ಕುಂಭಕರ್ಣ, ಮೇಘನಾದರ ದೊಡ್ಡ ಪ್ರತಿಕ್ರಿಯೆಗಳನ್ನು ಬೆಂಕಿಯಲ್ಲಿ ಸುಡಲಾಗುತ್ತದೆ. ದಾನ ಧರ್ಮ. ದಸರಾ ದಿನದಂದು ಬಡವರಿಗೆ ದಾನ ಮತ್ತು ಆಹಾರವನ್ನು ನೀಡುವ ಪದ್ಧತಿಯಾಗಿದೆ. ದಸರಾ ಗೊಂಬೆಗಳು. ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ದಸರಾ ಗೊಂಬೆಗಳ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಕುರಿತು ದಸರಾ ಹಬ್ಬದ ಮಾಹಿತಿಯನ್ನು ನಾನು ನಿಮ್ಮ ಬಳಿಯಲ್ಲಿ ಹಂಚಿಕೊಂಡಿದ್ದೇನೆ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ನೀವು ಕೇಳ್ತಿದ್ದೀರಾ ಕಲ್ಪನಾಳ ಧ್ವನಿ. ನಾನು ಕನ್ನಡದ ಅಪ್ಪಟ ಅಭಿಮಾನಿ. ಧನ್ಯವಾದಗಳು.